Amen. Hallelujah. Hallelujah. I tell you, ನಾನು ನಿಮಗೆ ಹೇಳ್ತೇನೆ, if you believe, you shall see the glory of God. ನೀ ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುವೆ. நீ இங்க எல்லா வசனத்தை கேட்டுಬಿட்டு ಇಲ್ಲಿ ನೀವೆಲ್ಲ ವಾಕ್ಯ ಕೇಳ್ಬಿಟ್ಟು வீட்டுக்கு போயிட்டு அதே பிரச்சனையை நீ பேசுறேன்னா உன்னுடைய நம்பிக்கை செத்து போகும். ಮನೆಗೆ ಹೋಗಿ ಅದೇ ಸಮಸ್ಯೆಯನ್ನ ನೀ ಮಾತನಾಡ್ತೀಯ ಅಂದ್ರೆ ನಿನ್ನ ನಂಬಿಕೆ ಸತ್ತು உன்னுடைய ಹೋಗ್ತದೆ. பிரச்சனையை துதியா மாத்து. ನಿನ್ನ ಒಂದು ಸಮಸ್ಯೆಯನ್ನ ಸ್ತುತಿಯಾಗಿ உன்னுடைய ಮಾರ್ಪಡಿಸು. புலம்பலை துதியாய் மாத்து. ನಿನ್ನ ಪ್ರಲಾಪವನ್ನು ಸ್ತುತಿಯಾಗಿ ಮಾರ್ಪಡಿಸು. ಅಯ್ಯೋன்றதை விட்டு ஸ்தோத்திரம்ன்றதாய் மாற்று. ಅಯ್ಯೋ ಅನ್ನೋದನ್ನ ಬಿಟ್ಟು ಸ್ತೋತ್ರ ಅಂತ ಮಾರ್ಪಡಿಸು. உன் பிரச்சனையை பேச பேச உன் பிரச்சனை பெருசாகும். உன் தேவனை பற்றி நீ பேச பேச உன் தேவனுடைய வல்லமை பெருசாய் உன் வாழ்க்கையில ನೀನು வெளிப்படும். ಸಮಸ್ಯೆಯನ್ನೇ ದೊಡ್ಡದಾಗಿ ಮಾತನಾಡುವಾಗ ನಿನ್ನ ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತದೆ. ನಿನ್ನ ದೇವರನ್ನು ನೀನು ಘನಪಡಿಸಿ ನೀ ಜೀವಿಸುವಾಗ ಆ ದೇವರ ದೊಡ್ಡ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. இன்றைக்கு நீ முடிவு செய். ಈ ದಿನ ನೀ ತೀರ್ಮಾನ ತೆಗೆದುಕೋ. ನೀವೇ ತೀರ್ಮಾನ ತೆಗೆದುಕೊಳ್ಳಿ. What are you going to make big? ನೀವು ಯಾವುದನ್ನು ದೊಡ್ಡದಾಗಿ ಮಾಡ್ಲಿಕ್ಕಿದ್ದೀರಾ? ಯಾವುದನ್ನು ದೊಡ್ಡದಾಗಿ ಮಾಡ್ತೀರಾ? ಹಲೋ Hallelujah. Hallelujah. Are you here with me? ನನ್ನೊಂದಿಗಿದ್ದೀರಾ? Amen. Before the time cometh, ಸಮಯ ಬರೋದಕ್ಕಿಂತ ಮುಂಚೆ no one could lay his hand upon Jesus. ಯಾರು ಕೂಡ ಯೇಸುವಿನ ಮೇಲೆ ಕೈ ಇಡ್ಲಿಕ್ಕೆ ಆಗ್ಲಿಲ್ಲ. எத்தனை பேர் இன்னைக்கு நம்புறீங்க? ಎಷ್ಟು ಜನ ಈ ದಿನ ನಂಬ್ತೀರಾ? எதுவுமே என்னை சேதப்படுத்த முடியாது. ಯಾವುದು ನನಗೆ ಕೇಡು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ Amen. The ಅಂತೀರಾ? Bible says, ಸತ್ಯವೇದ ಹೇಳ್ತದೆ. Amen, in Luke chapter 13 ಲೂಕ 13ರಲ್ಲಿ verse 31. 31ನೇ ವಾಕ್ಯ. Amen. Jesus said, ಯೇಸು ಹೇಳಿದ್ರು, go and tell to that fox Herod, ಹೋಗಿ ಆ ನರಿ ಹೆರೋದನಿಗೆ ಹೇಳು, today I will minister, tomorrow, amen, even the third day I will bring everything to pass. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲುವುದಕ್ಕಿದ್ದಾನೆ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ, ಇವತ್ತು ನಾಳೆ ಹೊತ್ತು ದೆವ್ವಗಳನ್ನು ಬಿಡಿಸ್ತೇನೆ, ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು ಮೂರನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೋಗಿ ಹೇಳಿ. Hallelujah. Hallelujah. ಇವತ್ತು ಕೊಲ್ತೇನೆ, ಇವತ್ತು ಕೊಲ್ತೇನೆ. that was the word of Herod. ಹೆರೋದನ ಮಾತುಗಳು. But Jesus says, ನನ್ನ ಟೈಮ್ ಇನ್ನೂ ಬಂದಿಲ್ಲ, ಇವತ್ತು ನಾನು ಪ್ರಸಂಗ ಮಾಡ್ತೇನೆ, ನಾಳೆನೂ ದೆವ್ವ ಓಡಿಸ್ತೇನೆ, ನಾಡಿದ್ದು ಓಡಿಸ್ತೇನೆ. ಯೇಸು ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ಇವತ್ತು ನಾ ಪ್ರಸಂಗ ಮಾಡ್ತೇನೆ, ನಾಳೆಯೂ ದೆವ್ವ ಓಡಿಸ್ತೇನೆ, ನಾಡಿದ್ದು ನಾನು ಕಾರ್ಯಗಳನ್ನು எவ்வளவு ಮಾಡ್ತೇನೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ Do you ಅಂತೀರಾ? believe with me? ನೀವು ನನ್ನೊಂದಿಗೆ எவ்வளவு ನಂಬ್ತೀರಾ? பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ கர்த்தர் என் வாழ்க்கையில செய்ய போகிற காரியத்தை எந்த பிசாசு, எந்த வியாதியும், எந்த பஞ்சமும், எந்த கஷ்டமும் நிறுத்த முடியாது. ನನ್ನ ಜೀವಿತದಲ್ಲಿ ದೇವರು ನನ್ನ ಮೂಲಕ ದೇವರು ಮಾಡ್ಲಿಕ್ಕಿರುವಂತ ಕಾರ್ಯವನ್ನು ಯಾವ ದುರಾತ್ಮವು, ಯಾವ ರೋಗವು, ಯಾವ ಸಮಸ್ಯೆ, ಯಾವ ಕಷ್ಟವು ತಡೆದು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. First thing, strongly believe. ಮೊದಲನೇ ಕಾರ್ಯ, ಬಲವಾಗಿ ನಂಬಿಕೆ ಇಡ್ರಿ. Amen. Until the time had come, ಸಮಯ ಬರುವವರೆಗೂ no one can touch you. ಯಾರು ಕೂಡ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. Know your time, know your time. ನಿಮ್ಮ ಸಮಯವನ್ನು ಅರಿತುಕೊಳ್ಳಿ. Amen. ಎಲ್ಲರೂ ಪಕ್ಕத்துல இருக்கிறவங்க பார்த்து சொல்லுங்க, ಎಲ್ಲರೂ ಪಕ್ಕದಲ್ಲಿರೋರ್ನ ನೋಡಿ, Amen, அழுகிற நேரம் இல்ல, ಇದು ಅಳುವಂತ ಸಮಯ இது ಅಲ್ಲ, எழுந்து பிரகாசிக்கிற ಇದು நேரம். ಎದ್ದು ಪ್ರಕಾಶಿಸುವ ಸಮಯ. ಆಮೆನ್. Jesus came to, amen, the pool of Bethesda. ಯೇಸು ಬೆಥೆಸ್ದಾ ಕೊಳದ ಬಳಿಯಲ್ಲಿ ಬಂದರು. There was one man from 38 years. ಅಲ್ಲಿ ಒಬ್ಬ ವ್ಯಕ್ತಿ 38 ವರ್ಷದಿಂದ ಬಿದ್ದಿದ್ದನು. Jesus asked him, ಯೇಸು ಅವನನ್ನು ನೋಡಿ ಕೇಳ್ತಾ ಇದ್ದಾರೆ, you want to raise up? ನೀನು ಎದ್ದೇಳಲಿಕ್ಕೆ ನಿನಗೆ ಮನಸ್ಸುಂಟಾ? ನಿನಗೆ ಮನಸ್ಸಿದೆಯಾ? ನಿನಗೆ ಮನಸ್ಸಿದೆಯಾ? Amen. He said, ಆತನು ಹೇಳ್ದ, அவங்க வரல, இவன் வரல, அவன் வரல, இவன் தூக்கல, எங்க பெரியப்பா வரல, சின்னப்பா வரல, ಅವನ್ ಬರ್ಲಿಲ್ಲ, ಇವನ್ ಬರ್ಲಿಲ್ಲ, ಅವನ್ ಎತ್ತಲಿಲ್ಲ, ನಮ್ ದೊಡ್ಡಪ್ಪ ಬರ್ಲಿಲ್ಲ, ನಮ್ ಚಿಕ್ಕಪ್ಪ ಬರ್ಲಿಲ್ಲ, அவன் கை கொடுத்துட்டான், இவன் வந்து கை கொடுத்துட்டான், ಅವನ್ ಕೈ ಕೊಟ್ಟ, ಇವನ್ ಕೈ ಕೊಟ್ಟ. Do you know what Jesus said? ಯೇಸು ಏನ್ ಹೇಳಿದ್ರು ಗೊತ್ತಾ? This is not the time for you to speak about amen nonsense. ಇದೆಲ್ಲ ಬೇಡದೇ ಇರುವ ಮಾತುಗಳನ್ನ ಮಾತನಾಡುವ ಸಮಯ ಇದಲ್ಲ. Amen. This is the time for you to take up your bed and walk. ಇದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯುವಂತ ಸಮಯ. Take up your bed and walk. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. இன்னைக்கு சபையே உங்களை பார்த்து சொல்றேன், ಈ ದಿನ ಸಭೆಯೇ ನಿಮ್ಮನ್ನು ನೋಡಿ ಹೇಳ್ತೇನೆ, சைத்தான் சொல்றதெல்லாம் போய், ಸೈತಾನ್ ಹೇಳುವುದೆಲ್ಲ ಸುಳ್ಳು. Amen. ನೀ ಬಾರು ತುಂಬಾ ಆಗ್ಬಿಡ್ತದೆ ಸಾಲ, ಇಲ್ಲ, ನೀವು ನೋಡ್ ಬಾಬಾ, ತುಂಬಾ ಸಾಲ ಹೆಚ್ಚಾಗ್ಬಿಡ್ತದೆ ನೋಡಿ. Amen. I tell you, ನಾನ್ ನಿಮಗೆ ಹೇಳ್ತೇನೆ, நீங்கள் Amen, ಕಷ್ಟದಲ್ಲಿ போக மாட்டீங்க, நீங்க எழுந்திருவீங்க. ನೀವು ಕಷ್ಟದಲ್ಲಿ ಹೋಗೋದಿಲ್ಲ, ನೀವು ಎದ್ದೇಳ್ತೀರಾ. When it is possible, ಇದು ಯಾವಾಗ ಸಾಧ್ಯ? when you understand
that it is not Satan's time to destroy you, it is God's time to lift you up. ನೀವು ಅರ್ಥ ಮಾಡಿಕೊಳ್ಳುವಾಗ ಇದು ನನ್ನನ್ನು ಸೈತಾನ್ ನಾಶಪಡಿಸುವ ಸಮಯ ಅಲ್ಲ, ದೇವರಿಗಾಗಿ ನಾನು ಎದ್ದೇಳುವ ಸಮಯ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. நேரம் வரவில்லை, ನಿಮ್ಮ ಸಮಯ ಬರುವವರೆಗೂ எவனும் உங்களை அசைக்க முடியாது. ಯಾವನು ನಿಮ್ಮನ್ನು ಕದಲಿಸಲು ಸಾಧ್ಯವಿಲ್ಲ. எவனும் உங்களை அசைக்க முடியாது. ಯಾವನು ನಿಮ್ಮನ್ನು ಕದಲಿಸಲು ಸಾಧ್ಯವಿಲ್ಲ. ಸಡನ್ ಬಿಪಿ ರೈಸ್ ಆಗದಾ? ತಕ್ಷಣ ಬಿಪಿ ರೈಸ್ ಆಗತ್ತಾ? ಸಡನ್ ಶುಗರ್ ಎಂಗೋ ಕಾಟದಾ? ತಕ್ಷಣ ಶುಗರ್ ಎಲ್ಲೋ ತೋರಿಸ್ತದ? என்னென்னமோ செய்தா ವೈರಿ ಒಟ್ಟು ಏನೇನೋ ಮಾಡ್ತದ? ನೆಂಜೆಲ್ಲ ನೋವುದಾ? ಎದೆಲ್ಲ ನೋವ್ತದ? ಅಯ್ಯೋ ಪೊಯ್ಡು ಇನ್ನೊಂದು 10 ನಿಮಿಷದಲ್ಲಿ ನೆನಗಿರಿங்களா? ಅಯ್ಯೋ ಇನ್ನೊಂದು 10 ನಿಮಿಷದಲ್ಲಿ ಹೋಗ್ಬಿಡ್ತದೆ ಅಂತ ನೆನೆಸ್ತೀರಾ? நான் சொல்றேன் கேளுங்க, நான் ನಿಮ್ಗೆ ಹೇಳ್ತೇನೆ ಕೇಳಿ. ஊர்ல இருக்கிற ಎಲ್ಲರೂ ಮಂಡೆ ಪೊಟ್ಟಲು ನೀ ಮಟ್ಟು ಇರೋಡಿ ಇರಪ್ಪ. ಊರಲ್ಲಿರುವ ಎಲ್ಲರೂ ಸತ್ರು ನೀವು ಜೀವಂತವಾಗಿಯೇ ಇರ್ತೀರಾ. ஹalleluya, ஹalleluya. எல்லாரும் பார்த்து நினைச்சுக்குவாங்க, என் ஊர்ல இருக்கிற எல்லாம் சத்தலும் இவன் மட்டும் சாவ மாட்டான். ಊರಲ್ಲಿರೋ ಜನ ನೋಡಿ ಹೇಳ್ತಾರೆ, ಊರಲ್ಲಿ ಎಲ್ಲ ಸತ್ರು ಇವನು ಮಾತ್ರ ಸಾಯದೇ ಇಲ್ಲ, ಇವನು ಜೀವಂತವಾಗಿ. எவ்வளவு பேருக்கு நான் சொல்லுகிறது, ಎಷ್ಟು ಜನ ನಾನು எவ்வளவு பேருக்கு நான் சொல்லுகிறது புரியுது? ಎಷ್ಟು ಜನಕ್ಕೆ ನಾನು ಹೇಳೋದು, நீ சாக மாட்டாய், நீ பிழைப்பாய். ನೀನು ಸಾಯೋದಿಲ್ಲ, ನೀ ಬದುಕಿರ್ತೀಯ. உன் வீட்டுல சாவு உண்டாகாது, உன் வீட்டுல நன்மைகள் உண்டாகும். ನಿನ್ನ ಕುಟುಂಬದಲ್ಲಿ ಸಾವು ಸಂಭವಿಸೋದಿಲ್ಲ, ಒಳ್ಳೆಯದೇ ನಡೀತದೆ. ರಿಪೋರ್ಟ್களை பார்த்து பயப்படாதே, அந்த ರಿಪೋರ್ಟை மாத்தக்கூடிய தேவன் உனக்குள்ள வாசம் பண்ணுகிறார். ನಿಮ್ಮ ರಿಪೋರ್ಟ್ಗಳನ್ನು ನೋಡಿ ಭಯಪಡಬೇಡ, ಅದನ್ನು ಮಾರ್ಪಡಿಸುವ ದೇವರು ನಿಮ್ಮೊಳಗೆ ವಾಸವಾಗಿದ್ದಾರೆ. எவ்வளவு பேர் ಆಮೆನ್? ಎಷ್ಟು ಜನ ಆಮೆನ್ ಅಂತೀರಾ? Are you happy with? ನೀವು ಸಂತೋಷವಾಗಿದ್ದೀರಾ? Hallelujah. Hallelujah.